ನಮಸ್ಕಾರ ಎಲ್ಲರಿಗೂ. ಎಲ್ಲ ಕಾಳನ್ನ ಬೆಳೆಸಿ ಪ್ರೋಟೀನ್ ರಿಚ್ ಇರೋ ದೋಸೆ ಮಾಡೋಣ. ಸೊ ಫಸ್ಟ್ ಮಿಲೆಟ್ಸ್, ಇದು ಶುಗರ್ ಲೆವೆಲ್ಸ್ನ ಕಡಿಮೆ ಮಾಡುತ್ತೆ. ಸೊ ಡಯಾಬಿಟಿಸ್ ಪೇಷಂಟ್ಗೆ ಒಳ್ಳೆಯದು. ಆ್ಯಂಡ್ ನೆಕ್ಸ್ಟ್ ಉದ್ದಿನಬೇಳೆ ಗಟ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ. ಸೋಯಾಬೀನ್ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ಶುಗರ್ ಲೆವೆಲ್ಸ್ನ ಕೂಡ ಕಡಿಮೆ ಮಾಡುತ್ತೆ. ಮಡಕೆ ಕಾಳು, ಇದು ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಸೊ ಅನೆಮಿಯಾ ಪೇಷಂಟ್ಸ್ಗೆ ಇದು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ರಿಚ್ ಇನ್ ಕಾರ್ಬೋಹೈಡ್ರೇಟ್ಸ್ ಟು. ಮೂಂಗ್ ದಾಲ್, ಇದು ಹೆಸರುಬೇಳೆ ಬಂದುಬಿಟ್ಟು ಸಮ್ಮರಲ್ಲಿ ಜಾಸ್ತಿ ಯೂಸ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಎಸಿಡಿಟಿ ಕಂಟ್ರೋಲ್ ಮಾಡುತ್ತೆ. ಫ್ಲ್ಯಾಕ್ಸ್ ಸೀಡ್ಸ್, ಇದು ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರೋದ್ರಿಂದ ಹಾರ್ಟ್ಗೆ ಮತ್ತು ಬ್ರೈನ್ಗೆ ತುಂಬ ಒಳ್ಳೆಯದು. ಆ್ಯಂಡ್ ಕಾನ್ಸ್ಟಿಪೇಷನ್ ಕೂಡ ಕಡಿಮೆ ಮಾಡುತ್ತೆ. ಮೇಥಿ ಸೀಡ್ಸ್ ಕೂದಲಿಗೆ ಮತ್ತು ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಅಜ್ವೈನ್ ಎಸಿಡಿಟಿ ಮತ್ತು ಡೈಜೆಷನ್ಗೆ ಒಳ್ಳೆಯದು. ಆ್ಯಂಡ್ ನೆಕ್ಸ್ಟ್ ಕಡಲೆ ಬೀಜ, ಅದು ಕೂಡ ರಿಚ್ ಇನ್ ಐರನ್ ಕಂಟೆಂಟ್ ಆ್ಯಂಡ್ ವಿಟಮಿನ್ ಇ. ಕೂದಲಿಗೆ ಮತ್ತು ಸ್ಕಿನ್ನಿಗೆ ಕೂಡ ತುಂಬ ಒಳ್ಳೆಯದು. ಆ್ಯಂಡ್ ರೆಡ್ಯೂಸಸ್ ಕ್ರೇವಿಂಗ್ಸ್. ಎಲ್ಲನೂ ವಾಶ್ ಮಾಡಿ ಓವರ್ ನೈಟ್ ಸೋಕ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲನೂ ಜಾರ್ಗೆ ಹಾಕಿ ಇದರ ಜೊತೆಗೆ ನಾನು ಹಸಿಮೆಣಸಿನ್ಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪಾಲಕ್ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡಿ ಸಣ್ಣಗೆ ರುಬ್ಕೊತಾ ಇದ್ದೀನಿ. ದೋಸೆ ಬ್ಯಾಟರ್ ವಿಲ್ ಬಿ ರೆಡಿ. ಎಲ್ಲ ಕಾಳುಗಳನ್ನ ಬಳಸಿ ಈ ಥರ ಇಡ್ಲಿ, ದೋಸೆ ವಾರಕ್ಕೆ 2 ರಿಂದ 3 ಸರಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಎಷ್ಟು ಕ್ವಾಂಟಿಟಿ ಆಫ್ ಫುಡ್ನ ತಿಂತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಕ್ವಾಲಿಟಿ ಆಫ್ ಫುಡ್ನ ತಿಂತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್. ಇಟ್ ಮೀನ್ಸ್ ದ್ಯಾಟ್ ನಾವು ತಿನ್ನೋ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫೈಬರ್ಸ್ ಮತ್ತು ಲಿಪಿಡ್ಸ್, ಫ್ಯಾಟ್ ಕಂಟೆಂಟ್ ಎಲ್ಲನೂ ಇದೆ ಅಂತೇಳಿ ಚೆಕ್ ಮಾಡ್ಕೊಂಡು ತಿನ್ನೋದ್ರಿಂದ ನಾವು ಆರೋಗ್ಯವಾಗಿರ್ಬೋದು, ಡಾಕ್ಟರಿಂದ 10ರಷ್ಟು ದೂರ ಇರ್ಬೋದು ಅಂತ ಹೇಳ್ತಾ, ಇದರ ಜೊತೆಗೆ ಕಾಂಬಿನೇಷನ್ ಆಗಿ ಟೊಮ್ಯಾಟೊ ಚಟ್ನಿ, ಕೊಕೊನಟ್ ಚಟ್ನಿ ಅಥವಾ ಶೇಂಗಾ ಚಟ್ನಿ ಯಾವುದಾದ್ರೂ ಚಟ್ನಿ ಜೊತೆ ದೋಸೆ ಹಾಕ್ಕೊಂಡು ತಿಂದರೆ ರೆಡಿ ಟು ಈಟ್. ಥ್ಯಾಂಕ್ ಯು.